ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸ್ವಲ್ಪ ನೀರು ಕುಡಿಯಮ್ಮ. ಇವಾಗ ಓಕೆನೇನಮ್ಮ? ಹೇಳಮ್ಮ. ಇದ್ದಕ್ಕಿದ್ದ ಹಾಗೆ ಏನಾಯ್ತಮ್ಮ? ಸಡನ್ ಹೇಳೋಣ ಅಂತ ಬಂದೆ. ಆ ಸತ್ಯ ಕೇಳಿದ ಮೇಲೆ ನನ್ನ ಅತ್ತೆ ಮಾವ ಒಪ್ಕೊಂತಾರೆ ಅನ್ಕೊಂಡೆ. ಆದ್ರೆ ಈಗ ಮತ್ತೊಂದು ನಿಜ ತಿಳ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮ ಅವನಿ, ನಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಬಂದೆ. ಮುಂದಿನ ಸಲ ಬಂದಾಗ ಹೇಳ್ತೀನಿ. ಯಾಕಾಗ ಹೊರಟೋದ್ಲು? ನಾವು ಹೇಳಿದ್ದಕ್ಕೂ ಅವಳು ಹೇಳಬೇಕು ಅಂತಿದ್ದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಅವನಿ ನಮ್ಮ ಮನೆಗೆ ಸೊಸೆಯಾಗಿ ಬರಲ್ಲ. ಅವನಿಗೆ ನಮ್ಮ ಮನೆ ಸೊಸೆ ಆಗೋ ಅರ್ಹತೆ ಇಲ್ಲ. ಮದ್ವೆ ವಿಷಯದಲ್ಲಿ ನಿಮ್ ತಂದೆ ತಾಯಿ ನಿಮ್ಗೇನು ಲಕ್ಷ್ಮಣ ರೇಖೆ ಹಾಕಿರೋ ಹಾಗೆ ನಂಗೆ ಅನ್ನಿಸ್ತಾ ಇದೆ. ಅಮ್ಮನ ಆರೋಗ್ಯ ಬಿಟ್ರೆ ಬೇರೆ ಏನು ರಹಸ್ಯ ಇಲ್ಲ ಅವನಿ. ಒಟ್ನಲ್ಲಿ ಅನ್ಕೊಂಡಿದ್ನ ಸಾಧಿಸ್ಬಿಟ್ಯಲ್ಲೇ. ಆದ್ರೂ ಅಷ್ಟು ಬೇಗ ಎಲ್ಲ ಆಗೋಯ್ತು ಅಂದ್ರೆ ನಂಬೋದಕ್ಕೆ ತುಂಬಾ ಆಶ್ಚರ್ಯ ಆಗ್ತಿದ್ಯೆ. ಈ ದಿನಗಳಲ್ಲಿ ಒಬ್ರನ್ನ ಪ್ರೀತಿಸಿ ಮತ್ತೊಬ್ರನ್ನ ಮದ್ವೆ ಮಾಡ್ಕೊಳ್ತಿದ್ದಾರೆ. ಕೆಲವರಂತೂ 2-3 ವರ್ಷ ಲವ್ ಮಾಡಿ ಆಮೇಲೆ ಬ್ರೇಕಪ್ ಅಂತ ಹೇಳ್ತಾರೆ. ಆದ್ರೆ ನೀನ್ ಮಾತ್ರ ತುಂಬಾ ಶಾರ್ಟ್ ಗ್ಯಾಪ್ ಅಲ್ಲಿ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡ್ಬಿಟ್ಟೆ. ಯು ಆರ್ ಸೋ ಲಕ್ಕಿ ನಿಹಾರಿಕಾ. ಎಲ್ಲ ಚೆನ್ನಾಗೇ ಆಯ್ತು, ಆದ್ರೆ ಎಂಗೇಜ್ಮೆಂಟ್ ಅಲ್ಲಿ ಮಾತ್ರ ಚಿಕ್ಕ ಹರ್ಡಲ್ ಆಯ್ತು. ಆ ಸಮಯದಲ್ಲಿ ಅದನ್ನ ಓವರ್ಟೇಕ್ ಮಾಡಕ್ಕೋಸ್ಕರ ಸೂಸೈಡ್ ಅಟೆಂಪ್ಟ್ ಮಾಡ್ಬೇಕಾಗಿ ಬಂತು. ವಾಟ್? ನೀನು ಸೂಸೈಡ್ ಅಟೆಂಪ್ಟ್ ಮಾಡಿದ್ಯಾ? ಹೌದೇ. ನಿನಗೋಸ್ಕರ ಸೂಸೈಡ್ ಅಟೆಂಪ್ಟ್ ಮಾಡೋರನ್ನ ನಾವು ತುಂಬಾ ಜನರನ್ನ ನೋಡಿದೀವಿ. ಆದ್ರೆ ನೀನು ಅಂತ ಸ್ಟೇಜ್ಗೆ ಹೋಗೋದು ಅಂದ್ರೆ ಇದು ಪ್ರಪಂಚದಲ್ಲೇ ಹೊಸ ಅದ್ಭುತದಾಗಿದ್ಯೆ. ಯಾಕೆ ನಗ್ತಿದ್ಯಾ? ನಿಹಾರಿಕಾ ಸೂಸೈಡ್ ಮಾಡ್ಕೊಳ್ಳೋಷ್ಟು ವೀಕ್ ಮೈಂಡೆಡ್ ಅಲ್ವೇ. ಅದು ಜಸ್ಟ್ ಡ್ರಾಮಾ. ವಾಟ್? ಯಾ, ಅಂತ ಅಗತ್ಯ ಏನ್ ಬಿತ್ತೆ? ಕನ್ನಡದಲ್ಲಿ ಅದೇನೋ ಒಂದು ಮಾತು ಹೇಳ್ತಾರಲ್ಲ, ಅಲೆ ಬಂದಾಗ ತಲೆ ತೆಗಿಸ್ಬೇಕು ಅಂತ. ಯಾ, ಸಮಥಿಂಗ್ ಲೈಕ್ ದ್ಯಾಟ್. ನಾನು ಕೂಡ ಅಂಥ ಸಿಚುವೇಶನ್ ಅಲ್ಲಿ ಡ್ರಾಮಾ ಮಾಡ್ಬೇಕಾಗಿ ಬಂತು. ನನ್ನ ಹುಡುಗಂಗೋಸ್ಕರ ಅಷ್ಟಾದ್ರೂ ಮಾಡಲೇಬೇಕಾಯ್ತು. ಬಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ತುಂಬಾ ಸೀರಿಯಸ್ ಆಗಿ ನಂಬಿಟ್ರು. ಶ್ರೀಕರ್ ಅಂದ್ರೆ ಯಾಕೆ ಅಷ್ಟೊಂದು ಇಷ್ಟ ನಿನ್ಗೆ? ಕೆಲವು ಹುಡುಗರು ವರ್ಷಾನ್ಗಟ್ಲೆ ಹಿಂದೆ ಬೀಳ್ತಾರೆ, ನಾವ್ ಕನೆಕ್ಟ್ ಆಗಲ್ಲ. ಆಲ್ ಆಫ್ ಅ ಸಡನ್ ಒಬ್ಬ ಹುಡುಗ ಕಾಣಿಸ್ತಾನೆ, ಅವನ ಜೊತೆಗೆ ನಮ್ಗೆ ಮೊದಲು ಪರಿಚಯನೇ ಇರಲ್ಲ, ಆದ್ರೆ ಕನೆಕ್ಟ್ ಆಗ್ಬಿಡ್ತೀವಿ. ದಿಸ್ ಇಸ್ ಕಾಲ್ಡ್ ಲವ್ ಮ್ಯಾಜಿಕ್. ಅಂಡರ್ಸ್ಟುಡ್? ಏನ್ ಹೇಳಿದ್ಯೆ? ನಂಗೆ ಪದೇ ಪದೇ ಡಿಸ್ಟರ್ಬ್ ಮಾಡ್ತಿದ್ದಾಳೆ ಅಂತ ಹೇಳಿದ್ನಲ್ಲ, ಅವಳೆ ಒಂಟಿಯಾಗಿ ಬರ್ತಿದ್ದಾಳೆ.
ನಾವೆಲ್ಲ ಸರಿ ಡಿಸ್ಟರ್ಬ್ ಮಾಡಿ ಎಂಜಾಯ್ ಮಾಡೋಣ ಬಾ. ಹಲೋ, ಹಾಯ್. ಏನು ಎಲ್ಲದನ್ನ ಕಳ್ಕೊಂಡಿರೋರು ಹೇಗ್ ನಡೀತಾರೋ ಹಾಗ್ ನಡೀತಿದ್ಯಾ? ಏನಾದ್ರೂ ಪ್ರಾಬ್ಲಮ್ಮಾ? ನನ್ನ ಹತ್ರ ಹೇಳು, ನಾನ್ ಸಾಲ್ವ್ ಮಾಡ್ತೀನಿ. ಯಾಕಂದ್ರೆ ಟೆಂಪಲ್ ಅಲ್ಲಿ ನೀನ್ ನನ್ಗೆ ಹೆಲ್ಪ್ ಮಾಡ್ದೆ ಅಲ್ವಾ? ನನ್ನ ಬಗ್ಗೆ ನಿನಗೆ ಯಾಕೆ? ನಿನ್ನ ವಿಷಯ ನೀನು ನೋಡ್ಕೋ. ನಮ್ ಫ್ರೆಂಡ್ ಎದುರು ಸಿಕ್ಕಾಗೆಲ್ಲ ನೀತಿ ಪಾಠ ಮಾಡ್ತಿದ್ಯಂತೆ. ತಪ್ಪಾಗಿ ನಡ್ಕೊಳ್ಳೋರ್ಗೆ ನೀತಿ ಹೇಳಿದ್ರಾದ್ರೂ ಬದಲಾಗ್ತಾರೇನೋ ಅಂತ. ಇವಾಗ ಟಾಪಿಕ್ ಎಲ್ಲ ಯಾಕೆ ಬಿಡಿ. ನಿನ್ನ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋಬೇಕು. ನಾನು ಒಬ್ಬನ್ನ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ದೆ ಅಲ್ವಾ? ಅವನ ಜೊತೆ ನಿನ್ನೆನೆ ನಂಗೆ ಎಂಗೇಜ್ಮೆಂಟ್ ಆಗೋಯ್ತು. ಎಂಗೇಜ್ಮೆಂಟ್ ಆಗೋಯ್ತು ಅಂದ ಮಾತ್ರಕ್ಕೆ ಎಲ್ಲ ಮುಗೀತು ಅಂತ ಅನ್ಕೋಬೇಡ. ನೀನ್ ಮಾಡ್ತಿರೋ ದ್ರೋಹ ಅವ್ರಿಗೆ ಗೊತ್ತಾದ್ರೆ ಮದ್ವೆವರೆಗೂ ಹೋಗೋಕ್ಕಾಗಲ್ಲ. ಅವರೆಲ್ಲರೂ ಕಂಪ್ಲೀಟ್ ಆಗಿ ಸರೆಂಡರ್ ಆಗೋಗಿದ್ದಾರೆ. ಮದುವೆ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಮದುವೆಗೆ ತುಂಬ ಪರೀಕ್ಷೆಗಳಿರುತ್ತೆ. ಅದು ಅನುಭವಕ್ಕೆ ಬಂದ್ಮೇಲೇನೆ ನಿನಗೆ ಗೊತ್ತಾಗೋದು. ಈ ದಿನಗಳಲ್ಲಿ ಮ್ಯಾರೇಜ್ ಅನ್ನೋದು ಒಂದು ಚಿಕ್ಕ ವಿಷಯ ಅಷ್ಟೇ. ಅದ್ರ ಬಗ್ಗೆ ನನಗೇನು ಭಯ ಇಲ್ಲ. ಮದುವೆ ಅನ್ನೋದು ಚಿಕ್ಕ ವಿಷಯ ಅಲ್ಲ. ಕೆಲವು ವಿಷಯ ಕೈ ಮೀರಿದ್ರೆ ಅದೆಷ್ಟು ನರಕವಾಗಿರುತ್ತೆ ಅಂತ ನಿನಗೆ ಗೊತ್ತಿಲ್ಲ. ಯಾವುದೋ ವಿಷಯದಲ್ಲಿ ಚೆನ್ನಾಗಿ ಏಟ್ ತಿಂದಿರೋ ಹಾಗಿದ್ಯಾ? ಅದಕ್ಕೆ ಫಿಲಾಸಫಿ ಮಾತಾಡ್ತಿದ್ಯಾ? ಗಾಯ ಅನ್ನೋದು ಪ್ರತಿ ಮನುಷ್ಯನ ಜೀವನದಲ್ಲೂ ಯಾವತ್ತೋ ಒಂದಿನ ಆಗಿರುತ್ತೆ. ಅದನ್ನ ಯಾರೂ ತಪ್ಸಕ್ಕಾಗಲ್ಲ. ನೋ ವೇ, ನನಗೆ ಅಂಥ ಸಿಚುವೇಶನ್ನೇ ಬರೋದಿಲ್ಲ. ಯಾಕಂದ್ರೆ ಐ ಆಮ್ ಬೋರ್ನ್ ವಿತ್ ಗೋಲ್ಡನ್ ಸ್ಪೂನ್. ತುಂಬ ಒಳ್ಳೆಯದು. ಹೇ, 1 ಸೆಕೆಂಡ್. ನನ್ನ ವುಡ್ ಬಿ ಹೆಸರನ್ನ ನಿನಗೆ ಹೇಳಬೇಕು. ಮೊದಲನೇ ನೋಟದಲ್ಲಿ ನಾನು ಇಷ್ಟಪಟ್ಟವನ ಹೆಸರು 3 ಅಕ್ಷರಗಳು. ಮೊದಲನೇ ನೋಟದಲ್ಲಿ ನಾನು ಪ್ರೀತಿಸಿದವನ ಹೆಸರು ಒಂದು ಮಧುರ. ಆ ಹೆಸರು ಏನಂದ್ರೆ ಇವಾಗ ಬೇಡ ಬಿಡು. ನಿನ್ನ ಫೋನ್ ನಂಬರ್ ನನಗೆ ಕೊಡು, ವೆಡ್ಡಿಂಗ್ ಕಾರ್ಡ್ನ ಕಳಿಸ್ತೀನಿ, ಅದರಲ್ಲಿ ನೋಡ್ಕೊಳ್ಳುವಂತೆ. ನಂಬರ್ ಕೊಡು. ನೀನ್ ನಗೆ ಪಾಲಾಗ್ತಾ ಇರೋ ಹಾಗೆ ನೋಡ್ಕೋ. ಎಷ್ಟು ಕೊಬ್ಬು ನೋಡಿ ಇವಳಿಗೆ. ಹಲೋ, ನಿನ್ ಹೆಸರೇನ್ ಮೇಡಮ್? ಅವಾಗ ಸಿಗೋಣ, ಹೇಳಿ. ಹೇ, ಒಳ್ಳೆ ಟ್ರೀಟ್ ಕೊಡಿಸ್ತೀನಿ, ಬನ್ರೆ. ಓಕೆ. ವೇದವತಿ ಅವ್ರಿಗೆ ಚಿಕ್ಕ ಸೊಸೆ ಸಿಕ್ಬಿಟ್ಲು ಅಂತ ನಮ್ಮೂರ್ನವ್ರಿಗೆಲ್ಲ ಹೇಳಿ ಪುರೋಹಿತ್ರೆ. ಈ ಸಲ ಅನ್ನಪೂರ್ಣಮ್ಮನವರ ಪೂಜೆ ನನ್ನ ಚಿಕ್ಕ ಸೊಸೆ ಕೈಯಿಂದನೇ ನಡೆಯುತ್ತೆ. ಎಂಗೇಜ್ಮೆಂಟ್ ಆಗಿರೋದಕ್ಕೆ ಮದುವೆ ವಿಷಯನ ಊರಿಗೆಲ್ಲ ಹೇಳ್ಕೊಂಡು ಓಡಾಡ್ತಾರೆ. ಅವನಿ ಬಗ್ಗೆ ಇವಾಗಾದ್ರೂ ಹೇಳೋದೊಳ್ಳೇದು. ಸೊಸೆ ಜೊತೆ ಸದ್ಯದಲ್ಲೇ ನಮ್ಮೂರಿಗೂ ಬರ್ತೀವಿ. ಇಡ್ತೀನಿ ಪುರೋಹಿತ್ರೆ. ಲೋ ಶ್ರೀಕರ್, ಆದಷ್ಟು ಬೇಗ ನಿನ್ ಮದ್ವೆ ಅಂತ ನಮ್ಮೂರ್ನವ್ರಿಗೆಲ್ಲ ಹೇಳ್ಬಿಟ್ಟೆ. ಅಮ್ಮ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಹೇಳು ಕಂದ. ಅವನಿ. ಹಾ, ಅವನಿ. ಅದೇನು ಅಂದ್ರೆ ಹೇಳು. ಯಾಕೆ ಹೇಳ್ಬೇಕು ಅನ್ನೋದನ್ನ ರಹಸ್ಯವಾಗಿ ಮುಚ್ಚಿಡ್ತೀಯಾ? ಏನ್ ಹೇಳ್ಬೇಕೋ ಹೇಳು. ಶ್ರೀ, ಅವನಿ ಅಂದ ತಕ್ಷಣ ನೆನಪಾಯ್ತು. ಆಗ್ಲೇ ಅವನಿ ಬಂದ್ ಹೋದ್ಲು. ಹೌದಾ? ಯಾಕೆ ಬಂದಿದ್ಲಮ್ಮ? ನಮ್ಮ ಹತ್ರ ಏನೋ ಮಾತಾಡ್ಬೇಕು ಅಂತ ಬಂದ್ಲು ಅನ್ಸುತ್ತೆ. ಆದ್ರೆ ಏನು ಹೇಳ್ದೇನೆ ಹೊರಟೋದ್ಲು. ನಾನ್ ಮಾತ್ರ ನಿನ್ನ ನಿಶ್ಚಿತಾರ್ಥ ಮುಗಿದು ಹೋಯ್ತು ಅಂತ ಹೇಳ್ಬಿಟ್ಟೆ. ಅಷ್ಟೇ ಅಲ್ಲ, ದೇವ್ರ ಮನೆಗೆ ಕರ್ಕೊಂಡು ಹೋಗಿ ನಮ್ಮ ವಂಶಾಚಾರದ ಬಗ್ಗೆ, ನಮಗ್ ಬೇಕಾಗಿರೋ ಜಾತಕ ಇರೋ ಹುಡುಗಿ ಬಗ್ಗೆ, ನಮ್ಮ ಊರಿನ ವಿಶೇಷಗಳ ಬಗ್ಗೆ
ಎಲ್ಲ ಎಲ್ಲ ಹೇಳ್ಬಿಟ್ಟೆ ಕಣು. ಜಾತಕದ ಬಗ್ಗೆನೂ ಹೇಳ್ಬಿಟ್ರಾ? ಹೇಳ್ಬಿಟ್ವಿ ಕಣೋ. ಅದು ನಿನ್ ಜಾತಕ ಅಲ್ದೇ ಇರೋದ್ರಿಂದ ನಿನ್ನ ನಮ್ಮನೆ ಸೊಸೆ ಮಾಡ್ಕೊಳಕ್ಕಾಗ್ಲಿಲ್ಲ. ಇಲ್ದೆ ಹೋದ್ರೆ ನೀನೇ ನಮ್ಮನೆ ಚಿಕ್ಕ ಸೊಸೆ ಆಗಿರ್ತಿದ್ದೆ ಅಂತ ಹೇಳ್ಬಿಟ್ವಿ ಕಣೋ. ಜಾತಕದ ವಿಷಯನ ನಿಮ್ಮಣ್ಣ ಮುರಳಿ ಹತ್ರ ಕೂಡ ಹೇಳಿದ್ವಿ ಅಂತ ಯಾವುದನ್ನು ಮುಚ್ಚಿಡ್ದೆ ಎಲ್ಲ ಹೇಳ್ಬಿಟ್ವಿ. ಆ ವಿಷಯನೆಲ್ಲ ಅವಳ ಹತ್ರ ಹೇಳೋ ಅಗತ್ಯ ಏನಿತ್ತಮ್ಮ? ನಮ್ ಜೊತೆ ತುಂಬಾ ಜರ್ನಿ ಮಾಡಿದಾಳೆ, ನಮ್ಮನೆಯವಳು ಅಂತ ಎಲ್ಲ ಹೇಳಿದ್ವಿ. ಅರೆ ನೀನ್ ಯಾಕಷ್ಟು ಸೀರಿಯಸ್ ಆಗ್ತಿದ್ಯಾ? ಆದ್ರೂ ಹೇಳಿದ್ರೆ ತಪ್ಪೇನಿದೆ? ನೀವು ಹೇಳ್ತಿದ್ದ ಹಾಗೇನೆ ಅವಳು ಹೇಗ್ ರಿಯಾಕ್ಟ್ ಆದ್ಲು? ನಮ್ಮ ಮನೆಗೆ ಸೊಸೆಯಾಗೋದಕ್ಕಾಗ್ಲಿಲ್ಲ ಅನ್ನೋ ನೋವು ಅವಳಿಗಿರುತ್ತೆ. ಆದ್ರೆ ಒಳ್ಳೆ ಹುಡುಗಿ ಅಲ್ವಾ, ಅರ್ಥ ಮಾಡ್ಕೊಂಡು ಹೊರಟು ಹೋದ್ಲು. ತುಂಬಾ ಅಷ್ಟು ಫೀಲ್ ಮಾಡ್ಕೊಳ್ದೆ ಸಂತೋಷವಾಗೇ ಹೊರಟೋದ್ಲು. ಅರ್ಥ ಮಾಡ್ಕೊಂಡು ಹೋಗಿಲ್ಲ ಅಮ್ಮ. ಅಗ್ನಿ ಪರ್ವತನ ಹೊತ್ಕೊಂಡು ಹೋದ್ಲು. ಸಂತೋಷವಾಗಿ ಹೋಗ್ಲಿಲ್ಲ, ಅರ್ಧ ಸತ್ತು ಹೋದಾಗ ಹೋಗಿದ್ದಾಳೆ. ಆ ದೇವ್ರು ಅವನಿಗೂ ನಮಗೂ ಮಧ್ಯ ಒಳ್ಳೆ ಬಂಧನ ಏರ್ಪಡಿಸಿದಾನೆ. ಆದ್ರೆ ಒಂದು ಜಾತಕದ ವಿಷಯದಲ್ಲಿ ಮಾತ್ರ ಅನ್ಯಾಯ ಮಾಡ್ಬಿಟ್ಟ. ತಕ್ಷಣ ಅವನಿನ ಭೇಟಿ ಮಾಡ್ಬೇಕು. ಎಲ್ಲಿಗ್ ಶ್ರೀ? ಅರ್ಜೆಂಟ್ ಕೆಲಸ ಇದೆ. ಅವನಿ 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 ಇಲ್ಲ ಶ್ರೀಕರ್. ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿದ್ಲು, ಇನ್ನೂ ಬಂದಿಲ್ಲ. ಏನಾಯ್ತು ಶ್ರೀಕರ್? ಯಾಕೆ ಭಯ ಪಡ್ತಿದ್ಯಾ? ಗೀತಾ ಹತ್ರ ಏನಾದ್ರೂ ಹೋಗಿದ್ದಾಳ? ಅಲ್ಲಿಗೆ ಹೋಗ್ತಿರೋ ಹಾಗೆ ಹೇಳಲಿಲ್ಲ. ಫೋನ್ನ ಮನೇಲೆ ಬಿಟ್ಟು ಹೋಗಿದ್ದಾಳೆ. ಎಲ್ಲಿಗೆ ಹೋಗಿದ್ದಾಳೋ ಹೇಗೆ ಗೊತ್ತಾಗುತ್ತೆ? ನೀನ್ ನೋಡಿದ್ರೆ ನನಗೆ ಭಯ ಆಗ್ತಿದೆ. ಏನ್ ನಡೀತು ಹೇಳು ಶ್ರೀಕರ್. ಏನಿಲ್ಲ ರೀ, ಕ್ಯಾಶುವಲ್ ಆಗೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸುಳ್ಳು ಹೇಳ್ತಿದ್ಯಾ ಅಲ್ವಾ? ಅಯ್ಯೋ, ಇದ್ರಲ್ಲಿ ಸುಳ್ಳೇನು ಇಲ್ಲ ರೀ. ನಾನು ಹೊರಡ್ತೀನಿ, ಅವನಿ ಬಂದ್ರೆ ಫೋನ್ ಮಾಡು ಅಂತ ಹೇಳಿ. ಒಂದ್ ನಿಮಿಷ ಶ್ರೀಕರ್. ಅವನಿ ನನ್ನ ಜೊತೆ ಎಷ್ಟು ದಿನ ಇದ್ರೂ ನನಗೆ ಅಭ್ಯಂತರ ಇಲ್ಲ. ಮಗಳು ತವ್ರ ಮನೆಗೆ ಬಂದಾಗ ನೋಡ್ಕೋತೀನಿ. ಅವಳ ಮುಖದಲ್ಲಿ ಖುಷಿ ಕಾಣಿಸ್ತಿದ್ರೆ ನಾನು ಖುಷಿಯಾಗೇ ಇರ್ತೀನಿ. ಆದ್ರೆ ಅವನಿ ಹಾಗಿಲ್ಲ. ನಮ್ಮ ಜೀವನದಲ್ಲಿ ಸುಖನ ನೋಡೋಕ್ಕೂ ಆಗ್ತಿರ್ಲಿಲ್ಲ. ಕಷ್ಟಗಳು ನೆರಳಿನ ಹಾಗಿತ್ತು. ಆದ್ರೂ ಸರಿ, ಸಂತೋಷವಾಗೇ ಇರ್ತಿದ್ವಿ. ಅವನಿ ನಿಮ್ಮನೆ ಸೊಸೆ ಆಗಿದ್ದಾಳೆ ಅನ್ನೋ ವಿಷಯ ಬಿಟ್ರೆ ಅವಳಲ್ಲಿ ಇವಾಗ ಆ ಸಂತೋಷನೇ ಕಾಣಿಸ್ತಿಲ್ಲ. ಸುಜಾತ ತಂಗಿ ಅವನಿಗೂ ಶ್ರೀಕರ್ ಹೆಂಡತಿ ಅವನಿಗೂ ತುಂಬಾ ವ್ಯತ್ಯಾಸ ಕಾಣಿಸ್ತಿದೆ. ನಿಮ್ಮನೇಲಿ ಏನಾದ್ರೂ ಆಗಿದೆಯಾ? ಮತ್ ಯಾಕೆ ನಮ್ಮನೇಲಿ ಇಷ್ಟು ದಿನ ಇರ್ತಿದ್ದಾಳೆ? ನೀವು ಅನವಶ್ಯಕವಾಗಿ ಏನೇನೋ ಊಹಿಸ್ಕೋತಿದ್ದೀರಾ. ಅವಳು ನಾರ್ಮಲ್ ಆಗಿನೇ ನಿಮ್ಮ ಮನೆಗೆ ಬಂದಿದ್ದು. ನಂದು ಊಹೆ ಆದ್ರೆ ಪರವಾಗಿಲ್ಲ, ವಾಸ್ತವ ಆದ್ರೆ ಮಾತ್ರ ನಾನು ತಡ್ಕೊಳ್ಳೋದಿಲ್ಲ. ಗಂಡ ಹೆಂಡತಿ ಮಧ್ಯೆ, ಅತ್ತೆ ಸೊಸೆ ಮಧ್ಯೆ ಜಗಳಗಳು ಸಹಜ. ಎಷ್ಟೇ ಸಮಸ್ಯೆಗಳು ಬಂದ್ರು ನನ್ನ ತಂಗಿಗೆ ಮಾತ್ರ ಅನ್ಯಾಯ ಆಗ್ಬಾರ್ದು ಶ್ರೀಕರ್. ಅಯ್ಯೋ, ಅಂಥದ್ದೇನೂ ಆಗಿಲ್ಲ ರೀ, ನೀವೇನೋ ಟೆನ್ಷನ್ ಮಾಡ್ಕೋಬೇಡಿ. ನಾನು ಹೊರಡ್ತೀನಿ. ಗೊತ್ತಾಗಿರೋ ನಿಜದಿಂದ ತುಂಬ ಹರ್ಟ್ ಆಗಿರ್ತಾಳೆ. ಮನೆಗೆ ಬಂದು ಅಕ್ಕನಿಗೆ ಹೇಳ್ಕೊಳ್ಳೋದಿಲ್ಲ. ಮತ್ತೆಲ್ಲಿರ್ತಾಳೆ?
ಮತ್ತಿದ್ರಲ್ಲಿ ನಂದೇನೋ ತಪ್ಪಿಲ್ಲ. ನಾನು ಇಷ್ಟ ಇಲ್ದೇನೆ ಹಾಗೆ ಮಾಡ್ಬೇಕಾಗಿ ಬಂತು ಅಂತ ಅವನೇ ಹತ್ರ ಸಮಯ ನೋಡ್ಕೊಂಡು ಹೇಳೋಣ ಅನ್ಕೊಂಡೆ. ಛೇ, ಅಷ್ಟರಲ್ಲೇ ಅಮ್ಮವ್ರು ಹೇಳಿಬಿಟ್ರು. ತುಂಬ ಅವಸರದ ಕೆಲಸ ಮಾಡಿಬಿಟ್ರು. ಪಾಪ, ಅವಳು ಎಷ್ಟು ನೋವು ಪಡ್ತಿದ್ದಾಳೋ, ಎಲ್ಲಿಗೆ ಹೋಗಿದ್ದಾಳೋ. ಇವಾಗ ನಾನು ಅವನ ಎದುರಿಗೆ ಹೇಗೆ ಹೋಗೋದು? ಅವಳು ಮುಂದೆ ಹೇಗೆ ತಲೆ ಎತ್ತೋಕ್ಕಾಗತ್ತೆ? ನಮ್ಮ ರಿಲೇಷನಲ್ಲಿ ಈ ಥರ ಗಂಡಂತರ ಎದುರಾಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ಛೇ, ಬರೋ ಚಿಕ್ಕ ಸೊಸೆ ಮಾತ್ರ ನನ್ನ ಜಾತಕ ಹೊಂದಿರೋಳೆ ಆಗಿರ್ಬೇಕು. ಭರಣಿ ನಕ್ಷತ್ರ, ಮೇಷರಾಶಿ, ಕಾರ್ತಿಕ ಮಾಸ, ಶುಕ್ರವಾರದ ದಿನ ಹುಟ್ಟಿರೋ ಹುಡುಗಿಗೆ ನನ್ನ ಚಿಕ್ಕ ಸೊಸೆ ಆಗೋ ಅರ್ಹತೆ ಇದೆ. ಬೇರೆ ಯಾರಿಗೂ ಇರಲ್ಲ. ಬೇರೆ ಜಾತಕ ಹೊಂದಿರೋ ಹುಡುಗಿ ನನ್ನ ಮನೆಗೆ ಚಿಕ್ಕ ಸೊಸೆಯಾಗಿ ಬರೋದಕ್ಕೆ ಸಾಧ್ಯ ಇಲ್ಲ. ನಿಂಗೆ ಎಂಗೇಜ್ಮೆಂಟ್ ಆಗಿರೋ ಖುಷಿಗೆ ಒಳ್ಳೆ ಟ್ರೀಟ್ ಕೊಟ್ಟೆ. ಲೈಫ್ ಲಾಂಗ್ ನೆನಪಿರುತ್ತೆ. ನಮ್ ಜೊತೆಗೆ ನೀನ್ ಉಡುಪಿ ಕೂಡ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ನೀನ್ ಉಡುಪಿ ಜೊತೆ ಪಾರ್ಟಿನ ಯಾವಾಗ ಪ್ಲಾನ್ ಮಾಡ್ತೀಯಾ? ಸದ್ಯದಲ್ಲೇ ಪ್ಲಾನ್ ಮಾಡ್ತೀನಿ ರೀ. ಹೌದು, ನೀನ್ ಅವ್ರನ್ನ ಪ್ರೀತಿಸ್ತಿದ್ಯಾ? ನೀನು ಅಂದ್ರೆ ಅವರಿಗೂ ಇಷ್ಟನಾ? ಇಷ್ಟ ಇಲ್ಲ ಅಂದ್ರೆ ಎಂಗೇಜ್ಮೆಂಟ್ಗೆ ಒಪ್ಕೋತಾನಾ? ನಾನಂದ್ರೆ ಅವನಿಗೂ ಕೂಡ ತುಂಬಾ ಇಷ್ಟ. ಎಕ್ಸ್ಕ್ಯೂಸ್ ಮೀ, ಈ ಹುಡುಗಿನೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲ ಸರ್, ನೋಡಿಲ್ಲ. ನೋಡ್ಲಿಲ್ವಾ? ನಿಮ್ಮವ್ರನ್ನ ನಮ್ಗೆ ಯಾವಾಗ ಪರಿಚಯ ಮಾಡ್ಕೊಡ್ತೀಯಾ? ಪಾರ್ಟಿ ಅರೇಂಜ್ ಮಾಡ್ತೀನಲ್ವಾ, ಆಗ ಪರಿಚಯ ಮಾಡಿಸ್ತೀನಿ. ಈಗ ಹೊರಡೋಣ. ಎಕ್ಸ್ಕ್ಯೂಸ್ ಮೀ, ಈ ಹುಡುಗಿನೆಲ್ಲಾದ್ರೂ ನೋಡಿದ್ದೀರಾ? ನೋಡಿಲ್ಲ ಸರ್. ಯಾಕೆ ಹಾಗೆ ನಿಂತ್ಬಿಟ್ಟೆ? ಅವನ್ ನನ್ನ ಎದುರಿಗೆ ಬಂದ್ರೆ ಕಾಲನೇ ನಿಂತೋದಾಗ ಅನ್ಸತ್ತೆ. ಯಾರೇ ಅವನು? ನನ್ ರಾಜ್ಕುಮಾರ, ನನ್ ಗಂಡ ಆಗೋನು. ಎಲ್ಲೇ? ಅಲ್ಲಿ ನೋಡಿ. ಬ್ರದರ್, ಈ ಹುಡುಗಿನೆಲ್ಲಾದ್ರೂ ನೋಡಿದ್ದೀರಾ? ಇಲ್ವಲ್ಲ, ನೋಡ್ಲಿಲ್ವಲ್ಲ. ಪರಿಚಯ ಮಾಡ್ಸು ಅಂತ ಕೇಳ್ತಿರೋ ಅಷ್ಟ್ರಲ್ಲೇ ಕಣ್ಣೆದುರುಗಡೆನೆ ಬಂದ್ಬಿಟ್ಟ. ನಡಿ, ಪರಿಚಯ ಮಾಡ್ಸು. ಬನ್ನಿ. ಹಾಯ್ ಶ್ರೀಕರ್. ಹಾಯ್. ಏನ್ ಎನ್ಕ್ವೈರಿ ಮಾಡ್ತಿದ್ದೀರಾ? ಯಾರಾದ್ರೂ ನಿಮಗ್ ಗೊತ್ತಿರೋರ್ ಬಗ್ಗೆನಾ? ಹೌದು ರೀ. ಯಾರು? ಒಬ್ರು ಇಂಪಾರ್ಟೆಂಟ್ ಪರ್ಸನ್. ನಂಗೂ ತೋರಿಸಿ, ನಾನೇನಾದ್ರೂ ಹೆಲ್ಪ್ ಮಾಡ್ಬೋದೇನೋ. ನೀವು ನೋಡಿರಲ್ಲ ಬಿಡಿ. ಅವರೀಗ ನೋವು ಪಟ್ಟಿರೋ ವ್ಯಕ್ತಿ ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ. ಇನ್ನು ನಿಮ್ಮಿಂದ ಏನಾಗತ್ತೆ? ಜಸ್ಟ್ ಲೇವ್ ಇಟ್. ನಾನು ಹೊರಡ್ತೀನಿ. ವೇಟ್ ವೇಟ್ ವೇಟ್. ಇವರು ನನ್ನ ಫ್ರೆಂಡ್ಸ್. ನಿಮ್ಮನ್ನ ಪರಿಚಯ ಮಾಡಿಸಿ ಅಂತ ಕೇಳಿದ್ರು. ಲೆಟ್ ಮಿ ಇಂಟ್ರೊಡ್ಯೂಸ್. ಇವಳು. ನನಗೆ ಅರ್ಜೆಂಟ್ ವರ್ಕ್ ಇದೆ ರೀ. ಜಸ್ಟ್ 1 minute ಶ್ರೀಕರ್. ಪಾಪ, ಇವ್ರು ನಿಮ್ಮ ಬಗ್ಗೆ ಎಷ್ಟೆಲ್ಲ ಕೇಳ್ತಿದ್ದಾರೆ ಗೊತ್ತಾ? ಓಕೆ, ಆದರೆ ನನಗೆ ತುಂಬ ಎಮರ್ಜೆನ್ಸಿ ವರ್ಕ್ ಇದೆ. ಬಾಯ್. ಅದಲ್ಲ ಶ್ರೀಕರ್, 1 ನಿಮಿಷ. ಹಾಗೆ ಹೋಗ್ಬಿಟ್ನಲ್ಲೇ. ನೀನ್ ಯಾರೋ ಬೇರೆವಳು ಅನ್ನೋ ಥರ. ಅವನಿಗೂ ನೀನಂದ್ರೆ ತುಂಬಾ ಇಷ್ಟ ಅಂದೆ. ಇಷ್ಟ ಇರೋರು ಹೀಗೆ ಬಿಹೇವ್ ಮಾಡ್ತಾರಾ? ಎಂಗೇಜ್ಮೆಂಟ್ ಆದ್ಮೇಲೆ ಹುಡುಗರು ಹುಡುಗಿರ್ ಸುತ್ತ ಪ್ರದಕ್ಷಿಣೆ ಹಾಕ್ತಾರೆ. ಅಂಥದ್ರಲ್ಲಿ ನಿನ್ನ ನೋಡಿ ಚಿಕ್ಕ ಸ್ಮೈಲ್ ಕೂಡ ಮಾಡ್ದೆ ಹಾಗೆ ಹೊರಟೋದ. ಈ ಮದ್ವೆ ಅವನಿಗೆ ಇಷ್ಟ ಇಲ್ವಾ ಏನು? ಸಮಥಿಂಗ್ ಈಸ್ ರಾಂಗ್. ರಾಂಗ್ನ ರೈಟ್ ಮಾಡ್ತೀನಿ. ಇಷ್ಟ ಇದ್ರೂ ಇಲ್ದೇ ಇದ್ರೂ ಅವನ ಕೈಯಿಂದನೇ ತಾಳಿ ಕಟ್ಟಿಸ್ಕೋತೀನಿ. ಇವಳೇನೆ ಅವನ ಮೇಲಿನ ಕೋಪಕ್ಕೆ ನಮ್ಮನ್ ಬಿಟ್ಬಿಟ್ಟು ಹೊರಟೋದ್ಲು. ಅವನಿಗೋಸ್ಕರ ತುಂಬಾ ಕಡೆ ಹುಡುಕಾಡಿದೆ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅವನಿಗೆ ಬೇಗ ಕಣ್ಣಿಗೆ ಕಾಣಿಸ್ಬೇಕು ಅಂತ ದೇವರನ್ನು ಬೇಡ್ಕೊಂಡ್ರೆ
ದೇವರೇ ನನ್ನನ್ನು ಅವಳ ಹತ್ರ ಕರ್ಕೊಂಡೋಗುತ್ತೆ. ಅವನಿ